ನಿಧಾನ ಗಾಡಿ ಓಡಿಸಿ ಅಂತ ಇದಕ್ಕೇನೆ ಹೇಳೋದು. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. 3 ಗಂಟೆ ರಾತ್ರಿ ನಾನು ಹೊರಟಿರೋದು ಮಾದಪ್ಪನ ಬೆಟ್ಟಕ್ಕೆ. ದೇವಸ್ಥಾನಕ್ಕೆ ಹೋಗುವಾಗ ಎಲ್ಲರೂ ಮನೇಲೂ ದೇವರಿಗೆ ಪೂಜೆ ಮಾಡಿ ಹೋಗೋದು ಸಹಜ. ಆದರೆ ನನಗೆ 3 ಗಂಟೆ ರಾತ್ರಿಲಿ ಹೂ ಸಿಗದೇ ಇರೋ ಕಾರಣ ಇಲ್ಲಿ ಹೂ ಕೀಳ್ತಾ ಇದ್ದೀನಿ. ಚಿನ್ನದಂತ ಫ್ರೆಂಡ್ಸ್ನ ಕರ್ಕೊಂಡು ಹೊರಟೆ. ಮಾದಪ್ಪನ ಸಾಂಗ್ ಹಾಕೊಂಡು ಮಾದಪ್ಪನ ಎಡೆಗೆ ಹೊರಟ್ವಿ. ಹೋಗ್ತಾ ಇರಬೇಕಾದ್ರೆ ದಾರಿಲಿ ಸ್ವಲ್ಪ ಜನ ಕಾಣಿಸಿದ್ರು. ಈ ಜನ ಎಲ್ಲಿಗೆ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಪಾದಯಾತ್ರೆ ಮಾಡಿಕೊಂಡು ಮಾದಪ್ಪನ ದರ್ಶನ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಯಾವ ಮಳೆ ಯಾವ ಬಿಸಿಲು ಅಂದನೇ ಪಾದಯಾತ್ರೆ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಗ್ರೇಟ್ ಕಣ್ರಿ. ಆ ಮಾದಪ್ಪನ ನಂಬಿದ್ದೀರಾ, ಅವ್ನು ಯಾವತ್ತೂ ಕೈ ಬಿಡಲ್ಲ. ಖಂಡಿತ ನಿಮ್ಗೆ ಒಳ್ಳೇದು ಮಾಡೇ ಮಾಡ್ತಾನೆ. ಪೆಟ್ರೋಲ್ ಹಾಕ್ಸ್ಕೊಳಕ್ಕೆ ಅಂತ ಗಾಡಿ ನಿಲ್ಲಿಸಿದಾಗ ನನಗೆ ಕಣ್ಣು ಕಾಣಿಸಿದ್ದು ನಲ್ಲಿಕಾಯಿ. ಏನಕ್ಕಪ್ಪ ಇಷ್ಟೊಂದು ನಲ್ಲಿಕಾಯಿ ಕಿತ್ಕೊಂಡಿದ್ದಾರೆ ಅಂತ ನಿಮ್ಗೆ ಅನಿಸ್ತಿದ್ಯಾ? ಮುಂದೆ ನೋಡಿ ಈ ನಲ್ಲಿಕಾಯಿನ ಏನು ಮಾಡ್ತೀನಿ ಅಂತ ನಿಮಗೆ ಗೊತ್ತಾಗುತ್ತೆ. ತುಂಬ ನಲ್ಲಿಕಾಯಿಗಳು ಬಿಟ್ಟಿದ್ದು. ಈ ನಲ್ಲಿಕಾಯಿಗಳನ್ನ ಕೀಳಕ್ಕೆ ಈ ರೀತಿ ಹರಸಾಹಸ ಮಾಡ್ತಾ ಇದ್ದೀವಿ. ನಿನ್ ಜೊತೆ ಸೇರ್ಕೊಂಡು ನನ್ನ ಮಗ ಹಾಳಾಗೋದ. ಅದೇ ಪೆಟ್ರೋಲ್ ಬಂಕಲ್ಲಿ ಈ ಹೂನ ನಾನು ನೋಡಿದೆ. ನನ್ನ ತಮ್ಮನ ಜೊತೆ ಚಾಲೆಂಜ್ ಮಾಡ್ಕೊಂಡು ಈ ಹೂನ ಮಾದಪ್ಪನಿಗೆ ಕೊಡ್ತೀನಿ ಅಂತ ಹೋದೆ. ಆದರೆ ಮಾದಪ್ಪ ಇಸ್ಕೊಂತಾನ ಅನ್ನೋದೇ ಕ್ವಶನ್ ಮಾರ್ಕ್ ಆಗಿತ್ತು. ಅಂತೂ ಇಂತೂ ಟ್ರಾವೆಲ್ ಮಾಡಿಕೊಂಡು ತಾಳಬೆಟ್ಟದ ಹತ್ರ ಬಂದ್ವಿ. ಇಲ್ಲೊಬ್ಬರು ನಮ್ಗೆ ಏನಂತ ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ದಾರೆ, ನೀವೇ ಕೇಳಿಸ್ಕೊಳ್ಳಿ. ಆಯಿತು ಸರ್, ಅಲ್ಲಲ್ಲಿ ಡಸ್ಟ್ಬಿನ್ ಇದೆಯಲ್ಲ, ಥ್ಯಾಂಕ್ ಯು. ಇದು ನಮ್ಮ ದೇಶ ಅಂದರೆ ನನ್ನಪ್ಪ ಮೈಕಾರ ಮಾದೇವನ್ನ ಕಾಲ್ನಡಿಗೆಯಲ್ಲಿ ನೋಡೋಕೆ ಬಂದಿರುವಂಥ ಜನಗಳಿಗೆ ತಾಳಬೆಟ್ಟದ ಹತ್ರ ಬಂದ ತಕ್ಷಣ ಏನೋ ಒಂಥರ ಖುಷಿ ಹುರುಪು. ಅದರಲ್ಲೂ ಈ ಥರ ಟಮಟೆ ಸೌಂಡ್ ಮಾಡಿಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಹೋಗೋದಿದೆಯಲ್ಲ, ಜರ್ನಿ ಮಾಡಿದ ಆಯಾಸನೇ ಆಗೋದಿಲ್ಲ. ಅಷ್ಟು ಜರ್ನಿ ಮಾಡಿದ್ರೂ ಇವ್ರಿಗೆ ಎನರ್ಜಿ ಅಂತೂ ಒಂಚೂರು ಕಮ್ಮಿನೇ ಆಗಿಲ್ಲ ಗುರು. ಹಂಗೆ ಅವ್ರು ಮಾಡೋ ಡ್ಯಾನ್ಸ್ನ ಒಂದ್ಸಲ ಹಾಗೆ ನೋಡಿ ಏನು ಎನರ್ಜೆಟಿಕ್ಕಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅಂತ. ಅವರಿಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿರ್ಬೇಕಾದ್ರೆ ನನಗೆ ಹೆಂಗೆ ನೋಡ್ಕೊಂಡು ಸುಮ್ಮನಿರೋಕ್ಕಾಗುತ್ತೆ ಹೇಳಿ? ಏನೋ ನನಗೆ ಎಷ್ಟು ಬರುತ್ತೆ ಅಷ್ಟು ಡ್ಯಾನ್ಸ್ನ ನಾನು ಕೂಡ ಮಾಡಿದೆ. ಬಟ್ ನಂಗೆ ತುಂಬ ಆಸೆ ಇತ್ತು ಈ ಥರ ನಾನು ದೀಪಾವಳಿ ಹಬ್ಬದಲ್ಲಿ ಕಾರ್ತಿಕ್ ಮಾಸದಲ್ಲಿ ನಾನು ಒಂದು ಡ್ಯಾನ್ಸ್ ಮಾಡಬೇಕು ಅಂತ. ಆದರೆ ನನಗೆ ಎಷ್ಟು ಖುಷಿ ಆಯಿತು ಅಂದರೆ ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕೂ ಆಗಲಿಲ್ಲ, ಅಷ್ಟು ಖುಷಿ ಆಯಿತು. ಆದರೂ ಅವ್ರ ರೇಂಜಿಗೆ ನಾನು ಡ್ಯಾನ್ಸ್ ಮಾಡೋಕ್ಕಾಗಲಿಲ್ಲ. ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನು ನೋಡಿ ಚೆನ್ನಾಗಿದೆಯಾ ಅಕ್ಕ? ತಾಳಬೆಟ್ಟದಲ್ಲಿ ಮನಸ್ಫೂರ್ತಿಯಾಗಿ ಡ್ಯಾನ್ಸ್ ಮಾಡಿಕೊಂಡು ಮಾದಪ್ಪಂಗೆ ಹೆಸರು ಹೇಳ್ಕೊಂಡು ಧೂಪ ಹಾಕ್ಬಿಟ್ಟು ನಾನು ಹೊರಟಿದ್ದೆ ಮಾದೇಶ್ವರನ್ನ ನೋಡೋದಕ್ಕೆ. ಉಗೆ ಮಾದಪ್ಪ ಉಗೆ ಅಂತ ಹೇಳ್ಕೊಂಡು ಮಾದಪ್ಪನ ಎಡೆಗೆ ಹೊರಟೆ. ತಾಳಬೆಟ್ಟದ ಹತ್ರ ಗಾಡಿ ನಿಲ್ಲಿಸ್ದೆ. ಮಾದೇಶ್ವರನಿಗೆ ಧೂಪ ಹಾಕ್ತೇನೆ ಹೋಗಿರೋರು ಯಾರಾದರೂ ಇದ್ದರೆ ಒಂದು ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಉಗೆ